ಈ ದಿನ ನಾನು ನಿಮ್ಮನ್ನು ಕೂಡ ಅದೇ ರೀತಿ ಬಲಿ ಕೊಡ್ತೀನಿ. ಅಮಾವಾಸ್ಯೆ ಮೂಡಿದೆ, ನಿಮ್ಮಂತೆನೆ ಉಳಿದಿರೋದು ಕಣ್ಣ. ಮಾಡು ಬಾಬಾ, ಏನೋ ಮಾಡ್ರಿ ಬೇಡ, ನಿನಗೆ ರಾಜಕೀಯ ಬೇಕಾಗಿದೇನೋ? ಬಿಡಲ್ಲ ಕಣೋ, ಸಾಯಿಸ್ಬಿಡ್ತೀನಿ ನನ್ನ ಮಕ್ಕಳ, ಸಾಯ್ತೀರ ಕಣ್ರು, ಸಾಯಿಸ್ಬಿಡ್ತೀನಿ ಕಣ ನನ್ನ ಮಕ್ಕಳ. ಏನ್ ಬಾಬಾ ಇದೆಲ್ಲ? ಏನಾದ್ರು ಮಾಡು ಬಾಬಾ, ಏನ್ ಮಾಡು ಬಾಬಾ. ಇಲ್ಲ ಕಂಠ, ಬಲಿ ಕೊಡ್ತೀನಿ. ಅಪ್ಪ ಅಪ್ಪ ಬಾಬಾ, ಅಪ್ಪ 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 ಅಪ್ಪ. ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಕಣ ನನ್ನ ಮಕ್ಕಳ. ಎಲ್ಲೋ ನಿಮ್ಮಪ್ಪ, ಎಲ್ಲೋ ನಿಮ್ಮಪ್ಪ. ಅಪ್ಪ ನನ್ನನ್ನು ಸಾಯಿಸ್ಬಿಟ್ಟಲ್ಲ. ನನ್ನ ಸಾಯಿಸ್ತೀಯಾ? ನನ್ನ ನಿನಗೆ ಎಷ್ಟು ಶಕ್ತಿ ಇದೆಯೋ ನೋಡ್ತೀನಿ. ಸಾಯಿಸು, ಸಾಯಿಸು. ಇಂಥವ್ರನ್ನ ಎಷ್ಟು ಜನ ನೋಡಿದ್ದೀನಿ ನಾನು. ಇದು ನನ್ನ ಹತ್ರ ಇರೋವರೆಗೂ ಏನು ಮಾಡಕ್ಕಾಗಲ್ಲ. ಯಾವುದೇ ಅಮಾವಾಸ್ಯೆಯಲ್ಲಿ ಬಂದ್ರು, ಅರ್ಧ ರಾತ್ರಿಯಲ್ಲಿ ಬಂದ್ರು ನಿನ್ನ ದ್ವೇಷವಾಗೇ ಉಳ್ದೋಗುತ್ತೆ. ನೀನು ಪ್ರೇತಾತ್ಮವಾಗಿ ಸುತ್ಕೊಂಡು ಹಾಗೆ ಇದ್ದು ಬಿಡ್ತೀಯ. ನನ್ನನ್ನು ಏನು ಮಾಡಕ್ಕಾಗಲ್ಲ. ನನ್ನ ಶಕ್ತಿ ಎಲ್ಲೋಯ್ತು? ನನ್ನ ಶಕ್ತಿ, ನನ್ನ ಪವರ್ ಎಲ್ಲೋಯ್ತು? ನನ್ನ ಶಕ್ತಿ ಎಲ್ಲೋಯ್ತು? ನನ್ನ ಪವರ್, ನನ್ನ ಶಕ್ತಿ ಅದಕ್ಕ ಎಲ್ಲೋಯ್ತು? ನನ್ನ ಶಕ್ತಿ ಬಲಿ ಕೊಡ್ತೀರೇನ್ರೋ? ಸಾಯಿಸ್ಬೇಡ, ನನ್ನನ್ನೇ ಬಲಿ ನನ್ನನ್ನು ಬಿಟ್ಬಿಡು. ಸಾಯಿಸ್ಬೇಡ, ಬೇಡ ಬೇಡ, ನನ್ನನ್ನು ಬಿಟ್ಬಿಡು. ಅವಂತಿಕಾ, ನನ್ನ ಸಾಯಿಸ್ಬೇಡ, ಬಿಟ್ಬಿಡು, ನನ್ನ ಸಾಯಿಸ್ಬೇಡ. ಸ್ವಾಮೀಜಿಗಳನ್ನ ಬಾಬಾಗಳನ್ನ ದೇವರ ದೂತರು ಅಂತ ಜನಗಳು ನಂಬ್ತಾರೆ ಕಣೋ. ಅಯ್ಯೋ ಬೇಡ,
ನಿಮ್ಮಂತವ್ರು ಮೂಢ ನಂಬಿಕೆಗೆ ಬದಲಾಯಿಸ್ತಾ ಇದ್ದೀರಾ. ನೀವು ಸಮಾಜನೇ ನಾಶ ಮಾಡುವಂತ ಕೆಟ್ಟ ಹುಳಗಳು. ನಿಮ್ಮಂತವ್ರಗಳನ್ನ ಬಿಟ್ಬಿಟ್ರೆ ಇಡೀ ಪ್ರಪಂಚನೇ ನಾಶ ಮಾಡ್ತೀರಾ. ಅದಕ್ಕೆ ನಿಮ್ಮಂತವ್ರನ್ನ ಬದುಕಕ್ ಬಿಡ್ಬಾರ್ದು. ನನ್ ಸೇಡನ್ನ ತೀರ್ಸಿದ್ಯಾ. ನಿನಗ್ ಕೊಟ್ಟಿದ್ ಮಾತಿನ ಪ್ರಕಾರ ಈ ಮನೇನ ನಿನಗೆ ಕೊಟ್ಬಿಡ್ತಾ ಇದ್ದೀನಿ. ಸೂರಿ, ನನಗೊಂದ್ ಚಿಕ್ಕ ಸಹಾಯ ಮಾಡ್ತೀಯಾ? ಏನಂತೇಳಿ? ಅಮಾಯಕರಾಗಿರೋ ನನ್ನಂತವ್ರು ಬಲಿ ಆಗದೆ ಇರೋ ತರ ಕಾಪಾಡಿ. ಕಷ್ಟಕ್ಕೆ ಫಲಿತಾನ ಕೊಡೋದು ದೈವ ಶಕ್ತಿ ಬಿಟ್ರೆ ಶುದ್ರ ಶಕ್ತಿ ಅಲ್ಲ ಅಂತ ಜನಗಳಿಗೆ ಅರ್ಥ ಆಗೋ ತರ ಹೇಳಿ. ಎರಡು ಕಡೆಯ ವಾದ ವಿವಾದಗಳನ್ನು ಕೇಳಿದ ನಂತರ ಮೂಢನಂಬಿಕೆಯ ಮೂರ್ಖತ್ವದಿಂದ ಅವಂತಿಕಾಳನ್ನು ಬಲಿಕೊಟ್ಟ ನೀಲಕಂಠ, ದುರ್ಗೇಶ್, ಭಾವಿಷ್ ಬಾಬಾ ಹತ್ಯೆಗೂ ಸೂರಿ ಗ್ಯಾಂಗ್ಗೂ ಯಾವುದೇ ಸಂಬಂಧವಿಲ್ಲ ಎಂದು, ಅವರಲ್ಲಿ ಪರಸ್ಪರ ಮನಸ್ತಾಪ ಬಂದ ಕಾರಣದಿಂದ ಒಬ್ಬರ ಮೇಲೆ ಇನ್ನೊಬ್ಬರು ದಾಳಿ ಮಾಡುತ್ತಾ ಸತ್ತಿದ್ದಾರೆಂದು ನಿರ್ಧರಿಸಲ್ಪಟ್ಟಿದೆ. ಪದವಿ ಆಕಾಂಕ್ಷೆಗೋಸ್ಕರ, ಅಧಿಕಾರ ದಾಹಕ್ಕೋಸ್ಕರ, ವ್ಯಾಪಾರ ಲಾಭಕ್ಕೋಸ್ಕರ ಅತಿಯಾಸೆ ಪಟ್ಟು ನರಬಲಿ ಕೊಡುವುದು ಅಂಧವಿಶ್ವಾಸ. ಇಂಥ ಶೂದ್ರ ಪೂಜೆಯನ್ನು ಪ್ರೋತ್ಸಾಹಿಸಿ ಪ್ರಜೆಗಳನ್ನು ಅಜ್ಞಾನಿಗಳನ್ನಾಗಿಸಿ ಬಾರಿಷ್ ಬಾಬಾರಂತಹ ಸಂಘ ವಿದ್ರೋಹ ಶಕ್ತಿಗಳನ್ನು ಸಮಾಜದಿಂದ ಕಿತ್ತೆಸೆಯಬೇಕೆಂದು ಪೊಲೀಸರಿಗೆ ಆದೇಶಿಸುತ್ತಿದ್ದೇನೆ. ಏನು ನಾಚಿಕೆನ? ಹೋಗೋ. ಹೋಯ್ತೀನಿ. ಏನೋ ಫಸ್ಟ್ ಟೈಮ್ ತರ ಫೀಲ್ ಆಗ್ತಿದ್ಯಾ? ನಿನ್ನ ಅಪಾರ್ಟ್ಮೆಂಟ್ ಅಲ್ಲಿ 3 ರಾತ್ರಿ ಆಗಿದೆ ಅಲ್ವಾ? ಸ್ವಂತ ಮನೇಲಿ ಮೊದಲನೇ ಸರಿ ಅಲ್ವಾ, ಅದಕ್ಕೆ ಒಂಥರ ಅನ್ಸ್ತಾ ಇದೆ. ಯಾರಾದ್ರೂ ಶೋಭನ ಆದ್ರೆ ಬಿಳಿ ಬಟ್ಟೆ ಹಾಕೊಳ್ತಾರೆ, ನೀನೇನೋ ಕಪ್ಪಟ್ಟೆ ಹಾಕೊಳ್ತೀಯ. ಈ ದೆವ್ವ ಇದ್ದ ಮನೆ ಕಣೋ, ಬಿಳಿ ಬಟ್ಟೆ ಹಾಕೊಂಡ್ರೆ ಅಪಾಯ ಅಂತ ಬಾಬಾ ಹೇಳೋರೆ. ಬಾಬಾ ಬಾಬಾ ಅಲ್ಲ, ಪೂಜಾರಿ ಅವರು ಹೇಳೋರೆ. ಪೂಜಾರಿನ? ಸರಿ ಸರಿ, ನಾಚಿಕೆ ಪಟ್ಟಿದ್ ಸಾಕು. ಎಲ್ಲ ಸರಿಯಾಗೈತಲ್ವ ಒಳಗಡೆ? ರವಿಚಂದ್ರನ್ ಸ್ಟೈಲ್ ಅಲ್ಲಿ ಸೆಟ್ ಮಾಡಿ ಯಾಕೆ ಮಾಡಿ ಸಾಕು. ನಡಿವಾಗಡೆ ಏನ್ರೋ ಲೇ? ಇದೇನು ಮಂಚ ಹಿಂಗೈತೆ ಲೇ? ರವಿಚಂದ್ರನ್ ಸೆಟಪ್ ಅಂದ್ರೆ ಇದೇನೇನ್ರೋ? ಲೇ ಬಾಗಿಲು ತೆಗಿರಲೇ, ಲೇ ಬಾಗಿಲು ಮುಚ್ಚೋರ ಕಳ್ರು. ಲವ್ ಕೆಲ್ಸ ಇರೋನಿಗೆ ಹೂವಿನ ಜೊತೆ ಏನೋ ಕೆಲ್ಸ? ಲೇ ಲೇ ಹಣ್ಣು ಹಂಪ್ಲು ಹಾಲೆಲ್ರೋ? ಇದೇನ್ರೋ ಎರಡೇ ಬಾಳೆ ಇಟ್ಟಿದ್ದೀರಾ? ಅಗರಬತ್ತಿನ ಚುಚ್ಚೋಕೆ ಮುಂದುವರ್ಸೋ. ಲವ್ ಬೇಡಿ ಕಟ್ ಕೂಡ ಇಟ್ಟಿದ್ದೀನಿ, ನೋಡ್ಕೋ. ಅಯ್ಯೋ ಪಾಪ್ ನನ್ ಮಕ್ಳ, ನಾನ್ ಫಸ್ಟ್ ನೈಟ್ ಸೆಟಪ್ ಹೆಸರಲ್ಲಿ ನೀವ್ ಎಣ್ಣೆ ಪಾರ್ಟಿ ಮಾಡ್ಕೊಳ್ತಾ ಇದೀರಾ? ಸಾಯಿಸ್ಬಿಟ್ಟು ತಿನ್ಕೊಂಡ್ರು ಒಬ್ಬೊಬ್ರು ಆಚೆ ಬಂದೆ ಅಂದ್ರೆ. ಇಲ್ಲಿ ನನ್ನ ಹೆಂಡತಿ ಇದ್ದಾಳೋ ಇಲ್ವೋ? ಇಲ್ಲಿ ಮಲ್ಲೆ ಮಲ್ಲೆ, ಏ ಮಲ್ಲೆ ಮಲ್ಲೆ, ಬಾತ್ರೂಮ್ ಅಲ್ಲಿ ಇದೆಯಾ? ಮಾಡ್ತೀನರಲ್ಲೇ, ನಿಮ್ಗೊಂದ್ ಕತೆ ಕಾಣಿಸ್ತೀನರಲ್ಲೇ. ಚುಚ್ಚು ಭಯ ಬಿದ್ದಿಲ್ಲ ಸರಿ? ನಾಚಿಕೆ ಆಗಲ್ವಾ? ನೀನೊಬ್ಬ ವೀರನಾ, ಶೂರನಾ? ಚಿಕ್ಕ ಹುಡುಗನ್ ತರ ಭಯ ಬೀಳಕ್ಕೆ ನಾಚಿಕೆ ಆಗಲ್ವಾ ನಿಂಗೆ? ಏಯ್, ದೆವ್ವ ಇನ್ನು ನಿನ್ನ ಬಿಟ್ಟಿಲ್ಲ ಕಣೋ, ಈಗ ಹಿಡ್ಕೊಂಡಿದ್ದೆ ಕಣೋ. ಬಾ ನೋಡ್ಬೋದ? ಬಾ. ನಾನ್ ಬರ್ತಾ ನಿಂತ್ಕೊಳೆ. ಏನೇ ಸಿಕ್ಕಾಕೊಂಡೆ ಮಲ್ಲಿ ನಮ್ಮ ಹುಡುಗನ ಚೆನ್ನಾಗಿ ಆಡಿಸ್ತಿದ್ದಾಳೆ ಒಳಗೆ. ಬಾ, ಬಾ, ಬಾ.